ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನೆಕ್ಸ್ಟ್ ತಮ್ಮ ಕಾರ್ಯಯೋಜನೆ ಒಳ್ಳೆ ಆಫೀಸ್ ಉದ್ಘಾಟನೆ. ಇವತ್ತು ನಮ್ಮ ಜೀತೋ ಅಂದರೆ ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಜೇಷನ್, ನಮ್ಮ ಜೀತೋ ವತಿಯಿಂದ ನಮ್ಮ ಭಾರತ ದೇಶದಲ್ಲಿ ನಮ್ಮದು 100 ಚಾಪ್ಟರ್ ಇದೆ. ಆಮೇಲೆ ಥ್ರೂಔಟ್ ವರ್ಲ್ಡಲ್ಲಿ ಒಂದು 33 ಕಂಟ್ರಿಯಲ್ಲಿ ನಮ್ಮ ಚಾಪ್ಟರ್ ಇದೆ. 33 ಚಾಪ್ಟರ್ ನಾವು ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮದು ಮುಖ್ಯ ಉದ್ದೇಶ ಏನಂದರೆ ಸೇವಾ, ನಾಲೆಜ್, ಇಕಾನಾಮಿಕ್ ಎಂಪವರ್ಮೆಂಟ್. ಸೇವಾ ಅಂದರೆ ಜನಗಳಿಗೂ ಸೋಷಿಯಲ್ ಸರ್ವಿಸ್ ನಾವು ಏನು ಮಾಡ್ತೀವಿ ಅದು ನಾವು ಕೋವಿಡಲ್ಲಿ ನೋಡಿರ್ತೀರ. ಡೈಲಿ 5 ಲಕ್ಷ ಪ್ಯಾಕೆಟು ಜೀತೋ ವತಿಯಿಂದ ನಾವು ಬ್ಯಾಂಗ್ಳೂರಿನಲ್ಲಿ ಫ್ರೀಯಾಗಿ ಹಂಚಿದ್ದೀವಿ. ಡೈಲಿ ಪೊಲೀಸ್ ಸ್ಟೇಷನ್ಗೆ ಆಗಲಿ, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಆಗಲಿ, ನಮ್ಮ ಆಶಾ ಸೇವಾ ಕಾರ್ಯಕರ್ತರಿಗಾಗಲಿ, ಬೇರೆ ಬಡವರಿಗೆ ಆಗಲಿ, ಫ್ಯಾಕ್ಟ್ರಿಗಳು ಎಲ್ಲ ನಿಲ್ಲಿಸ್ಬಿಟ್ಟಿದ್ರು, ಫ್ಯಾಕ್ಟ್ರಿ ಲೇಬರ್ಸ್ ಆಗಲಿ, ಅದು ಸೇವಾದಲ್ಲಿ ಬರ್ತದೆ. ಅದಾದಮೇಲೆ ನಮ್ಮ ಜೈನ್ ಸಮಾಜದಿಂದ ತಾವು ನೋಡ್ತಾ ಇದ್ದೀರಾ, ಸ್ಕೂಲ್ ನಡೆಸ್ತಾ ಇದ್ದೀವಿ, ಕಾಲೇಜ್ ನಡೆಸ್ತಾ ಇದ್ದೀವಿ, ಹಾಸ್ಪಿಟಲ್ ನಡೆಸ್ತಾ ಇದ್ದೀವಿ, ಚಾರಿಟೇಬಲ್ ಡಯಾಗ್ನೋಸ್ಟಿಕ್ ಸೆಂಟರ್ಗಳು ನಡೆಸ್ತಾ ಇದ್ದೀವಿ. ಇದೆಲ್ಲ ಸೇವೆ ಇದರಲ್ಲಿ ಬರ್ತದೆ. ಎರಡನೇದು ಇಕಾನಾಮಿಕ್ ಎಂಪವರ್ಮೆಂಟ್ ಅಂದರೆ ನಾವು ಯಾವ ರೀತಿ ನಮ್ಮ ದೇಶನ, ನಮ್ಮ ರಾಜ್ಯನ ಎಂಪವರ್ ಮಾಡಬೇಕು, ಯಾವ ರೀತಿ ಹೊಸ ಬಿಸ್ನೆಸ್ನ, ಹೊಸ ಇಂಡಸ್ಟ್ರೀಸ್ನ ನಾವು ಯಾವ ರೀತಿ ಬ್ಯಾಂಗ್ಳೂರಲ್ಲಿ ತರಬೇಕು. ಈ ಭೂಮಿದು ನಮ್ಮ ಮೇಲೆ ಋಣ ಇದೆ. ನಾವೆಲ್ಲರೂ ಇಲ್ಲೇ ಹುಟ್ಟು ಬೆಳೆದಿದ್ದು. ಅದರಿಂದ ಈ ಭೂಮಿ ತಾಯಿದು ನಮ್ಮ ಮೇಲೆ ಋಣ ಇದೆ. ಅದಕ್ಕೆ ಇಲ್ಲಿ ನಾವು ಯಾವ ರೀತಿ ಎಂಪವರ್ಮೆಂಟ್ ಮಾಡಬೇಕು, ಯಾವ ರೀತಿ ಜನಗಳಿಗೆ ಕೆಲಸ ಸಿಗಬೇಕು, ಮ್ಯಾಕ್ಸಿಮಮ್ ಇಕಾನಾಮಿಕಲಿ ನಾವು ಸ್ಟ್ರಾಂಗ್. ನಿಮ್ಗೆ ಗೊತ್ತಿದೆ ಜೈನ್ ಸಮಾಜ GST ಆಗಲಿ, ಇನ್ಕಮ್ ಟ್ಯಾಕ್ಸಲ್ಲಿ ಆಗಲಿ 24% ಕಂಟ್ರಿಬ್ಯೂಷನ್ ಜೈನ್ ಸಮಾಜದಿದೆ. ಅದನ್ನು ಯಾವ ರೀತಿ ಇನ್ನೂ ಜಾಸ್ತಿ ಮಾಡಬೇಕು, ದೇಶ ಒಳ್ಳೇದಾಗಬೇಕು, ರಾಜ್ಯ ಒಳ್ಳೇದಾಗಬೇಕು, ಅದೇ ನಮ್ಮದು ಮೇನ್ ಉದ್ದೇಶ ಇದೆ. ಅದಕ್ಕೆ ನಾವು ಇಲ್ಲಿ ಜೀತೋನಲ್ಲಿ ಟ್ರೈನಿಂಗ್ ಮಾಡ್ತೀವಿ, ಹೊಸ ಇನ್ವೆಸ್ಟರ್ಸ್ ತರ್ತೀವಿ. ಗ್ಲೋಬಲ್ ಸಮಿಟ್ ಆಗುತ್ತೆ ನಮ್ಮದು. ವರ್ಷಕ್ಕೆ 4 ಗ್ಲೋಬಲ್ ಸಮಿಟ್ ಆಗುತ್ತೆ. ಲಾಸ್ಟ್ ಸತಿ ಅದು ಬಾಲಿಲಿ ಆಗಿತ್ತು, ಅದಕ್ಕಿಂತ ಮುಂಚೆ ದುಬೈಲಿ ಆಗಿತ್ತು. ಔಟ್ ಆಫ್ ಕಂಟ್ರಿಯಿಂದ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮ್ಯಾಕ್ಸಿಮಮ್ ಇಲ್ಲಿ ತರಬೇಕು, ಅದು ಮೇನ್ ಉದ್ದೇಶ ಇರ್ತದೆ ನಮ್ಮದು. ಅದಾದಮೇಲೆ ನಾಲೆಜ್. ಇವತ್ತು ನಾಲೆಜೇ ನಿಮಗೆ ಎಷ್ಟು ನಾಲೆಜ್ ಇದೆ ಅದೇ ನಿಮ್ಮ ಆಸ್ತಿ. ಅದಕ್ಕೆ ಇಲ್ಲಿ ಟ್ರೈನಿಂಗ್ ಸೆಂಟರ್ ನಾವು ನಡೆಸ್ತೀವಿ, ಇನ್ಕ್ಯುಬೇಷನ್ ಸೆಂಟರ್ ನಡೆಸ್ತೀವಿ. ಸ್ಟಾರ್ಟಪ್ನ ಯಾವ ರೀತಿ ಟ್ರೈನ್ ಮಾಡಬೇಕು, ಯಾವ ರೀತಿ ಸ್ಟಾರ್ಟಪ್ ಪಿಚ್ ಮಾಡಬೇಕು, ಅದು ಪರ್ಟಿಕ್ಯುಲರ್ಲಿ ಜೈನ್ ಸಮಾಜಕ್ಕಲ್ಲ. ಎನಿವನ್ ಕ್ಯಾನ್ ಪಾರ್ಟಿಸಿಪೇಟ್, ಎನಿವನ್ ಕ್ಯಾನ್ ಟ್ರೈನ್. ಅದಕ್ಕೆ ಇನ್ಕ್ಯುಬೇಷನ್ ಸೆಂಟರ್ ನಡೆಸ್ತಾ ಇದ್ದೀವಿ. ನಮ್ಮದು UPSC ಟ್ರೈನಿಂಗ್ ಸೆಂಟರ್ ಇದೆ, ಪೂನಾಲಿ ಇದೆ, ಬೆಂಗಳೂರಲ್ಲಿ ಒಂದಿದೆ, ಆಮೇಲೆ ಕೋಟಾಲಿ ಒಂದಿದೆ, ಡೆಲ್ಲಿಲಿ ಒಂದಿದೆ, ಪುಣೆಲಿ ಒಂದಿದೆ, ಚೆನ್ನೈಲಿ ಒಂದಿದೆ. UPSC ಓದ್ತಿರೋ ಮಕ್ಕಳಿಗೆ ಟ್ಯಾಲೆಂಟೆಡ್ ಅವ್ರದ್ದು ಟೇಸ್ಟ್ ಮಾಡಿ ನಾವು ಅವ್ರದ್ದು ಅಪ್ಲಿಕೇಶನ್ ತಗೋತೀವಿ. ಆಮೇಲೆ ಅದರಲ್ಲಿ ಸುಮಾರು ಒಂದು 250 ಮಕ್ಕಳು ಇವತ್ತುವರೆಗೂ UPSC ಕ್ರ್ಯಾಕ್ ಮಾಡಿದ್ದಾರೆ, ಇವತ್ತು ಸೇವೆ ಮಾಡ್ತಾ ಇದ್ದಾರೆ ಆ್ಯಸ್ ಅ IPS ಆಫೀಸರ್, ಆ್ಯಸ್ ಅ IRS ಆಫೀಸರ್. ಈ ಥರ ಸುಮಾರು ನಾಲೆಜ್ದು ಕೆಲಸ, ಸೆಂಟರ್ ಫಾರ್ ಎಕ್ಸಲೆನ್ಸ್, ಸ್ಕಿಲ್ ಡೆವಲಪ್ಮೆಂಟ್, ಸಾಕಷ್ಟು ಕೆಲಸ ನಾವು ಮಾಡಿದ್ದೀವಿ. ಅದಕ್ಕೆ ಒಂದು ಕೇಂದ್ರ ಇದೆ. ಗಾಂಧಿನಗರ ಮುಂಚೆನೇ ನಮ್ಮ ಬ್ಯಾಂಗ್ಳೂರಿಗೆ ಒಂದು ಕೇಂದ್ರ. ಇದು ನಮ್ಮ ಹಾರ್ಟ್ ಆಫ್ ಸಿಟಿ. ನಾವು ಮುಂಚೆ ರಾಜಾಜಿನಗರದಲ್ಲಿ ಇದ್ವಿ, ಇವಾಗ ಇಲ್ಲಿ 8,000 ಸ್ಕ್ವೇರ್ ಫೀಟಲ್ಲಿ ಇದೆಲ್ಲ ಕೆಲಸ ಮಾಡೋದಕ್ಕೆ ಒಂದು ಆಫೀಸು, ಒಂದು ಕಾರ್ಯಾಲಯನೂ ನಿರ್ಮಾಣ ಇಲ್ಲಿ ಮಾಡಿದ್ದೀವಿ. ಅದರದ್ದು ಉದ್ಘಾಟನೆ ಇವತ್ತು ಆಗಿದೆ. ಸಂಪೂರ್ಣ ಇದು ನಮ್ಮದು ಚಾಪ್ಟರ್. ಬ್ಯಾಂಗ್ಳೂರಲ್ಲಿ 2 ಚಾಪ್ಟರ್ ಇದೆ, ನಾರ್ತು ಸೌತು. ಇದು ನಾರ್ತ್ ಚಾಪ್ಟರ್ದು ಇವತ್ತು ಆಫೀಸ್ ಇನಾಗ್ರೇಷನ್ ಆಗಿದೆ. ನಮ್ಮದು ಸೀನಿಯರ್ ಬಾಡಿ, ಸುಪೀರಿಯರ್ ಬಾಡಿ ಅಂದರೆ ಅಪೆಕ್ಸಿಂದ ಆಲ್ ಇಂಡಿಯಾದಿಂದ ಇವತ್ತು 42 ಜನ ಬೋರ್ಡ್ ಆಫ್ ಡೈರೆಕ್ಟರ್ ಬಂದಿದ್ರು. ಈ ಆಫೀಸ್ ಇನಾಗ್ರೇಷನ್ ಆದ ತಕ್ಷಣ ಫಸ್ಟ್ ಬೋರ್ಡ್ ಮೀಟಿಂಗು ಇಲ್ಲಿ ಆಲ್ ಇಂಡಿಯಾ ಅಪೆಕ್ಸ್ ಬೋರ್ಡ್ದು. ಅದಕ್ಕೆ ಚೇರ್ಮನ್ ನಮ್ಮ ಬಾಂಬೆ ಅವರು ಬುಲಿಯನ್ ಕಿಂಗು, PK ಪೃಥ್ವಿರಾಜ್ ಕೋಠಾರಿ ಅಂತ, PK ಅವರ ಹೆಸರು PK ಅಂತ, ಅವರು ಬುಲಿಯನ್ ಕಿಂಗು. ಅದೇ ರೀತಿ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಇಲ್ಲಿ ಮೈಕ್ರೋಲೇಬ್ ಅವರು ಇದ್ದರು, RK ಇಂಡಸ್ಟ್ರೀಸ್ ಅವರು ಇದ್ದರು, ಮೈನಿಂಗ್ ಅವರಿದ್ದರು, ಸಾಕಷ್ಟು ಎಲ್ಲ ಬಿಸ್ನೆಸ್ ಅವರು ಇವತ್ತು ಬ್ಯಾಂಗ್ಳೂರಲ್ಲಿ 42 ಬೋರ್ಡ್ ಆಫ್ ಡೈರೆಕ್ಟರ್ ಥ್ರೂಔಟ್ ಇಂಡಿಯಾಯಿಂದ. ಯಾವ ಸ್ಟೇಟು ಇವತ್ತು ಬಾಕಿ ಇಲ್ಲ ಬ್ಯಾಂಗ್ಳೂರಲ್ಲಿ, ಎಲ್ಲ ಸ್ಟೇಟ್ ಅವರು ಇನಾಗ್ರೇಷನ್ಗೆ ಬಂದಿದ್ರು.
ಇದು ಒನ್ ಆಫ್ ದ ಲಾರ್ಜೆಸ್ಟ್ ಆಫೀಸ್ ಇನ್ ಇಂಡಿಯಾ. ನಮ್ದು ಏನು ಚಾಪ್ಟರ್ ಇದೆ, ನೀವು ಸೋಷಿಯಲ್ ಆರ್ಗನೈಸೇಷನ್ ಆಫೀಸ್ ನೋಡಿರ್ತೀರಾ, ಅದರದ್ದು ಇನ್ಫ್ರಾಸ್ಟ್ರಕ್ಚರ್ ಹೆಂಗಿರ್ತದೆ, ಅಲ್ಲಿ ಹೋದ್ರೆ ನಿಮಗೆ ಬೇಜಾರಾಗುತ್ತೆ. ಅಲ್ಲಿ ಹೋದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇದು ಏನು ಯಾವುದು ಒಂದು ಸೋಷಿಯಲ್ ಸರ್ವಿಸ್ ಮಾಡೋಂಥದ್ದು ಆಫೀಸ್ ಅಂತ ನಿಮ್ಗೆ ಅನಿಸುತ್ತೆ. ಬಟ್ ಇಲ್ಲಿ ನಾವು ಆ ರೀತಿ ಯಾವುದು ಕಾಂಪ್ರಮೈಸ್ ಮಾಡಿಲ್ಲ. ಒಂದು ಅಡ್ವಾನ್ಸ್ ಟೆಕ್ನಾಲಜಿ, ಅಡ್ವಾನ್ಸ್ ಆರ್ಕಿಟೆಕ್ಟ್, ಆ ರೀತಿ ನಾವು ಲಾರ್ಜೆಸ್ಟ್ ಆಫೀಸ್ ನಿರ್ಮಾಣ ಇವತ್ತಾಗಿದೆ ಥ್ರೂಔಟ್ಸ್ ವರ್ಲ್ಡಲ್ಲಿ. ನಮ್ದು ಎಷ್ಟು ಜೀತೋ ಇದೆ ಅದರಲ್ಲಿ ಇದರದ್ದು ನಿರ್ಮಾಣ ಆಗಿದೆ. ಇದು ನಮ್ಮ ಗೌರವ. ಬೆಂಗಳೂರವರೇನೆ ಎಲ್ಲ ಥ್ರೂಔಟ್ ಇಂಡಿಯಾಲಿ ಬೆಂಗಳೂರು ಫಸ್ಟ್ ಹಾಸ್ಟೆಲು ಜೀತೋ ಜೈನ್ ಸಮಾಜದ ಫಸ್ಟ್ ಹಾಸ್ಟೆಲು ಬೆಂಗಳೂರಲ್ಲಿ ಮಾಡಿದ್ದು ನಾವು. JBN ಜೀತೋ ಬಿಸ್ನೆಸ್ ನೆಟ್ವರ್ಕ್ ಎಲ್ಲರೂ ಸೇರಿ 15 ದಿವಸಕ್ಕೆ ಒಂದ್ಸತಿ ಸೇರ್ತಾರೆ, ಬಿಸ್ನೆಸ್ ಡಿಸ್ಕಷನ್ ಆಗುತ್ತೆ, ರೆಫರೆನ್ಸ್ ಇರುತ್ತೆ, ರೆಫರಲ್ ಗ್ರೂಪ್ ನಿರ್ಮಾಣ ಆಗುತ್ತೆ. ಅದು ನಾವು ಬೆಂಗಳೂರಿಂದನೇ ಕೊಟ್ಟಿದ್ದು. ಅದೇ ರೀತಿ ಇವತ್ತು ಲಾರ್ಜೆಸ್ಟ್ ಆಫೀಸು ನಾವು ಬೆಂಗಳೂರಿಂದನೇ ಕೊಟ್ಟಿದ್ದೀವಿ. ಅದಕ್ಕೆ ಬೆಂಗಳೂರಿಗೂ ಗೌರವ ಕೂಡ ಇದೆ ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನಲ್ಲಿ. ಆಮೇಲೆ ಸಾಕಷ್ಟು ಸೇವೆ ಕೆಲಸ ಮಾಡೋದಿದೆ. ಇವತ್ತು ಶುಭಾರಂಭ ಆಗಿದೆ. ಮುಂದಕ್ಕೆ ನಮ್ಮ ಕರ್ನಾಟಕ ಮಾತೆಗೆ, ನಮ್ಮ ಕನ್ನಡಿಗರ್ಸ್ಗೆ, ಆಮೇಲೆ ಎಲ್ಲರಿಗೂ ನಾವು ಏನು ಮ್ಯಾಕ್ಸಿಮಮ್ ಸೇವೆ ಕಾರ್ಯ ನಾವು ಮಾಡ್ಬೋದು ಅದು ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸರ್, ಈಗ ನಾರ್ತ್ ಸೌತ್ ಅಂದರೆ ಏನೇನು? नमस्कार, जय जिनेन्द्र, जय भारत, जय कर्नाटक। मैं जैन दिनेश खीवेसरा, जीतो JITO बोलो तो जैन इंटरनेशनल ट्रेड ऑर्गेनाइजेशन। आज 12 जुलाई 2026 को बेंगलुरु के मशहूर गांधीनगर एरिया के अंदर हमारी एक जीतो बेंगलुरु नॉर्थ की 8000 स्क्वायर फीट ऑफिस का आज उद्घाटन हुआ। हमारे अपेक्स चेयरमैन, अपेक्स बोलो तो सेंट्रल हमारे चेयरमैन पृथ्वीराज जी कोठारी, AMM बेंगलुरु के हमारे लोकल चेयरमैन विमल जी कटारिया ने और अपनी टीम के साथ आज इसका उद्घाटन किया। बहुत ही गर्व के साथ बताना चाहूँगा कि हमारा ये लगभग 100+ ऑल इंडिया के अंदर चैप्टर्स है और इंटरनेशनल चैप्टर्स भी है। हमारा उद्देश्य है जैन समाज की एकता, यूनिटी। हमारे जो ऑल सेक्टर्स है जैन के नाम से सुशोभित हो, जैन एकता के साथ हम बिजनेस को ज़्यादा ग्रो करें, गवर्नमेंट ऑफ इंडिया को ज़्यादा टैक्सेस के रूप में और पैसा प्रदान करें, बिजनेस टर्नओवर को बढ़ाए। इसीलिए हमारे बिजनेस नेटवर्किंग ग्रुप के माध्यम से हम यूथ को एम्पावर करते हैं, उनकी नॉलेज के लिए, उनको बिजनेस प्रमोशन के लिए, बिजनेस आइडियाज़ के लिए, और मैक्सिमम बिजनेस आदान हो प्रदान हो, ताकि अपना कम्युनिटी ग्रो हो। कम्युनिटी ग्रो होने से अपना सिटी ग्रो होगा, फिर स्टेट ग्रो होगा, फिर कंट्री ग्रो होगी। एंड नो डाउट इंडिया इज डेवलपिंग एंड इट विल बिकम ए डेवलप्ड शॉर्टली। हम प्रे करते हैं वो दिन जल्दी आए। आपने सुना रहेगा कि इनकम टैक्स मैटर्स के अंदर जैन कम्युनिटी इज वन ऑफ द हाईएस्ट टैक्स पेइंग कम्युनिटी एंड वी वांट टू इंक्रीज द परसेंटेज ऑफ द टैक्स विच वी आर पेइंग. Second point, it comes to education. So we are planning to open up more colleges, schools, and more UPSC bodies so that our youth can grow more and earn more and render their valuable services to the nation. And more, the third is unity. Let us be together, work more for the country. So I pray Jain International Trade Organization, Bhagwan Mahavir our Sandesha, Balu Balalu Bidu, live and let live. So ನಾವು ಎಲ್ಲರಿಗೂ ಸುಖವಾಗಿ ಇಡೋಣ, ನಾವು ಸುಖಿಯಾಗಿರ್ತೀವಿ. ಲಾ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಈಸ್ ಎವ್ರಿ ಆ್ಯಕ್ಷನ್ ಆ್ಯಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಸೊ ನಾವು ಬೇರೆಯವ್ರಿಗೆ ಸಹಾಯ ಮಾಡೋಣ, ಜನರು ನಮಗೆ ಸಹಾಯ ಮಾಡಲಿ ಅಂತ ಭಗವಂತಿಗೆ ಪ್ರಾರ್ಥನೆ ಮಾಡುತ್ತಾ, ಕನ್ನಡ ಮಾತೆಗೆ, ಕರ್ನಾಟಕ ಮಾತೆಗೆ ವಂದಿಸುತ್ತಾ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು ಟು ದಿ ಮೀಡಿಯಾ ಹೂ ಹ್ಯಾಸ್ ಕವರ್ಡ್ ದಿಸ್ ವಂಡರ್ಫುಲ್ ಪ್ರೋಗ್ರಾಮ್. ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್. ನಮಸ್ಕಾರ, ಜೈ ಜಿನೇಂದ್ರ, ಜೈ ಮಹಾವೀರ್. ಥ್ಯಾಂಕ್ ಯು. ಈ ಸಂಸ್ಥಾ ಸೇವೆ ಕಾರ್ಯಕ್ರಮನ ನಾವು ಮಾಡಬೇಕು ಅಂತಲೇ ಉದ್ದೇಶ ಇದೆ. ನಾವು ಸೇವೆಯಲ್ಲಿ, ನಾವು ಶಿಕ್ಷಾದಲ್ಲೇ ಕೆಲಸ ಮಾಡ್ತಾ ಇದ್ದೀವಿ, ಸೇವೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನಾವು ಜನಗಳಿಗೆ ಏನಾದರೂ ಲೋನ್ ಗೀನ್ ಏನಾದರೂ ಬೇಕಾ ಅಂದ್ರೂ ಅದನ್ನು ಸಹಯೋಗ ಮಾಡ್ತೀವಿ. ಯಾಕೆ ಅಂದರೆ ನಾವು ಈ ಸಂಸ್ಥೆ ಮೂರು ಮೇನ್ ಉದ್ದೇಶ ಏನಂದರೆ, ನಾವು ಇದು ಬಿಸ್ನೆಸ್ ಕಮ್ಯುನಿಟಿ ಎಲ್ಲ ಒಂದಿಗೊಂದು ಬಿಸ್ನೆಸ್ನ ನಾವು ಮುಂದೆ ಒರೆಸ್ಬೇಕು ಅಂತ ಹೇಳಿ ಇದನ್ನು ಫಾರ್ಮೇಷನ್ ಮಾಡಿರೋದು. ಇದು ನಾವು ಸಮಸ್ತ ದೇಶದಲ್ಲಿ ನಮ್ಮ ಈ ಚಾಪ್ಟರ್ಸ್ ಇದ್ದಾವೆ. ಈ ಚಾಪ್ಟರ್ಸ್ನ ಎಲ್ಲ ಬೇರೆ ಬೇರೆ ಸ್ಟೇಟಲ್ಲಿ, ಬೇರೆ ಬೇರೆ ಡಿಸ್ಟಿಕಲ್ಲಿ ಎಲ್ಲರೂ ಒಂದು
ಜೊತೆಗೆ ಸೇರಿಸ್ಕೊಂಡು ನಾವು ಇದನ್ನು ಮಾಡ್ತೀವಿ. ಬಿಡೋಣ. और आर्थिक सुदृढ़ता में अपना कार्य करता आ रहा है। पिछले 19 सालों से जीटो एक अपनी गौरवशाली संस्था रही है और पिछले 4 सालों से 3.5-4 सालों से जीटो नॉर्थ बैंगलोर का जो एक संस्थापक यहाँ पर हुआ है, उसके अंतर्गत हमारे संस्थापक अध्यक्ष श्रीमान इंद्रचंद जी बोरा और उसके पश्चात वर्तमान में हमारे विमल जी कटारिया के नेतृत्व में बहुत ही सेवा के कार्य पूरे जैन हमारे भाइयों के लिए, जैन समाज के लिए निरंतर करते आ रहा है। तो यह जीटो एक अलग पहचान पूरे विश्व में बना चुका है। लगभग 100 से भी अधिक चैप्टर जीटो के अंतर्गत यहाँ पर आयोजित हो रहे हैं और सभी चैप्टर अपनी एक अलग पहचान यहाँ पर अंकित कर रहा है। आज प्रातःकाल हमारे अपेक्स के केकेजी जोन के अनेक पदाधिकारी यहाँ पर पधारे और अपेक्स की एक बोर्ड मीटिंग भी यहाँ पर हुई, जिसमें अनेक भविष्य के लिए निर्णय लिए गए हैं और यह जो कार्यालय है कहीं न कहीं हमारे युवाओं को, महिलाओं को जय जिनेंद्र, दिनेश लोढ़ा, जीटो वर्किंग कमेटी मेंबर। आज हमें बहुत प्रसन्नता हो रही है कि जीटो बेंगलोर नॉर्थ में इतना शानदार ऑफिस और इतने बड़े बड़े वीआईपी सदस्य जो आए थे, मेंबर आए थे, उनके हाथों से इसका उद्घाटन हुआ। इस जीटो का उद्देश्य है व्यापार, शिक्षा, सेवा। इस उद्देश्य से ये शुरू हुआ था, लेकिन आज ये कई वर्टिकल में काम कर रहा है, मैट्रिमोनियल में काम कर रहा है, जॉब के अंदर काम कर रहा है और जिसको लोन की जरूरत है, शिक्षा में पैसा नहीं है, उसको सहयोग कर रहा है। और आज जो बोर्ड की मीटिंग हुई है उसमें और अन्य कार्यक्रम करने के लिए भी आज डिसीजन पास हुए हैं। तो जीटो आज 100 चैप्टर इंटरनेशनल संस्था और हम सौभाग्यशाली है कि हम इस संस्था से जुड़े हुए हैं। तो मैं आप सबको धन्यवाद देता हूँ कि आप आके हमारे न्यूज़ चैनल ने कवर किया है और ये न्यूज़ सभी कर्नाटका में प्रसारित होगी। आप सबको बहुत बहुत धन्यवाद। थैंक यू। जीतो बेंगलोर नॉर्थ चैप्टर का आज एक नूतन भव्य ऑफिस का शुभारंभ हुआ है। ये ऑफिस एक बहुत ही आधुनिक और नई टेक्नोलॉजी के मद्देनजर बनाया गया है। और आपकी जानकारी के लिए बता दूं कि यह एक ही छत के नीचे 8000 स्क्वायर फीट का 150 लोगों की बैठने की क्षमता के ऑडिटोरियम के साथ देश का सबसे बड़ा जीतो ऑफिस बना है, जो सौभाग्य बेंगलोर नॉर्थ चैप्टर को मिला है। पिछले 1.5 साल से काफी परिश्रम करने के पश्चात इस भव्य ऑफिस का ये रूप हम आज देख पा रहे हैं। और आज यहाँ पर इस उद्घाटन के अवसर पर जीतो अपेक्स टीम के सभी यहाँ पर पदाधिकारी पधारे थे और उनकी जो यहाँ पर बोर्ड मीटिंग हुई थी उसकी शुरुआत उनके अपेक्स मीटिंग के साथ इस भव्य ऑफिस में हुई है। और एक बहुत ही बढ़िया शोरूम समझ आऊंगा ये ऑफिस यहाँ पर बना है, जो पिछले 7 दिनों से पूरे भारत ही नहीं विश्व में चर्चा का विषय बना हुआ है। मैं अरविंद टपरावत, जीतो मीडिया नॉर्थ प्रभारी। ಇವತ್ತು ಉದ್ಘಾಟನೆ ಆಗಿದೆ ಅಧಿಕೃತವಾಗಿ. ಆ ಜೊತೆ ಇವತ್ತು ಯಾರು ಬಂದು ಉದ್ಘಾಟನೆ ಮಾಡಿದ್ರು, ನಮ್ಮಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಯಾರು ಭಾಗವಹಿಸಿದ್ರು, ಮತ್ತು ಜೀತೋ ನೆಕ್ಸ್ಟ್ ಇಲ್ಲಿ ಕಾರ್ಯಾಚರಣೆ ಏನು ಅನ್ನೋದನ್ನು ಹೇಳ್ತಾರೆ. ಇದು ಜಿತೋ ಅಂತ ಜೈನ್ ಸಮುದಾಯದ ಒಂದು NGO ನಾವು ನಡೆಸ್ತಾ ಇದ್ದೀವಿ. ಇದರದ್ದು ಇಂಡಿಯಾದಲ್ಲಿ 100 ವಿಭಾಗದಲ್ಲಿ ಇದೆ ಆಫೀಸ್ಗಳು, ಆಮೇಲೆ 50 ಇಂಟರ್ನ್ಯಾಷನಲ್ ಆಫೀಸ್ಗಳು ಇದೆ. ಇದರದ್ದು ಮೇನ್ ಉದ್ದೇಶ ಬಡವರಿಗೆ ಸಹಾಯ ಮಾಡಬೇಕು, ಆಮೇಲೆ ನಮ್ಮ ಸಮಾಜದ ಏನಾದರೂ ಪೋರ್ ಇದ್ರೆ ಅದಕ್ಕೆ ಸಹಾಯ ಮಾಡಬೇಕು. ಇವತ್ತು ಬೆಂಗಳೂರಿನಲ್ಲಿ ಆಫೀಸ್ ಓಪನಿಂಗ್ ಆಗಿದೆ. ಇದು ಇಂಡಿಯಾದಲ್ಲಿ ಇಷ್ಟು ಹೈಯೆಸ್ಟ್ 8,000 ಅಡಿದಲ್ಲಿ ಆಗಿರೋದು ಆಫೀಸು. ಭಾಳ ವಿಶಾಲವಾಗಿ ನಾವು ಕಟ್ಟಿದ್ದೀವಿ. ಇದು ನಾರ್ತ್ ಬೆಂಗಳೂರಿನಲ್ಲಿ ಒಂದು ಚಾಪ್ಟರ್ ಇತ್ತು, ಇವಾಗ 2 ಮಾಡಿದ್ದೀವಿ. ಇದು ನಾರ್ತ್ ಚಾಪ್ಟರ್ದು ಆಫೀಸ್ ಇದೆ. ಇವತ್ತು ಅಪೆಕ್ಸ್ ಬೋರ್ಡು ಮೀಟಿಂಗು ಇತ್ತು, ಆಮೇಲೆ ಅಪೆಕ್ಸಿಂದ ಪೃಥ್ವಿರಾಜ್ ಕೊಡಗಿ ಅಂತ ಅಧ್ಯಕ್ಷರು ಬಂದು ಆ ಪೂರ ಟೀಮ್ ಸಮೇತ ಬಂದು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷರು ವಿಮಲ್ ಕಟಾರಿಯಾ ಅಂತ ಇದ್ದಾರೆ, ಅವರು ಇದ್ರ ಜೊತೆಗಿದ್ದೀವಿ. ನಾವೆಲ್ಲ ಟೀಮ್ ಮೆಂಬರ್ಸ್ ಇದ್ದೀವಿ, ನಾವು ಎಲ್ಲ ಸೇರಿ ಮಾಡಿರೋದು. ಇದರದ್ದು ಮುಖ್ಯವಾದ ಉದ್ದೇಶ ಅಂದರೆ ಬಡವರಿಗೆ ಹೆಲ್ಪ್ ಆಗಲಿ, ನಮ್ಮ ಸಮಾಜದ ಯಾರು ಇದ್ರೆ ಅವ್ರಿಗೆ ಓದಿಸೋಕ್ಕೆ
ಗೌರ್ಮೆಂಟ್ ಕಡೆಯಿಂದ ನಮ್ಮ ಕಡೆಯಿಂದ ಏನು ಸಹಾಯ ಮಾಡ್ಬೋದು ಅವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ನನ್ನ ಹೆಸರು ರಮೇಶ್ ಚಂದ್ ದಕ್ ಅಂತ, ಜಿತೋ ಮೆಂಬರ್. ರಮೇಶ್ ಚಂದ್